ನೀವು ನೋಡ್ತಾ ಇದ್ರ ಐಮ್ಯಾಕ್ಸ್ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಬಳ್ಳಾರಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಸಚಿವ ಬಿ ನಾಗೇಂದ್ರ ಹೇಳಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ನೀಡುವುದರ ಜೊತೆಗೆ ಜೀನ್ಸ್ ಪಾರ್ಕ್, ಮೆಗಾ ಡೈರಿ, ಚಿಲ್ಲಿ ಮಾರುಕಟ್ಟೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸುವುದಾಗಿ ಸಚಿವರು ತಿಳಿಸಿದ್ದಾರೆ. ಈ ಕುರಿತು ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವರು ಜಿಲ್ಲೆಯ ಅಭಿವೃದ್ಧಿ ಹಾಗೂ ಹಲವು ರಾಜಕೀಯ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಬಿ ನಾಗೇಂದ್ರ ತಿಳಿಸಿದ್ದಾರೆ. ಶಿಕ್ಷಣ, ಆರೋಗ್ಯ, ಕೃಷಿ, ಕೈಗಾರಿಕೆ ಹಾಗೂ ಉದ್ಯೋಗ ಸೃಷ್ಟಿ ಕ್ಷೇತ್ರಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಶಾಲಾ ಕಾಲೇಜುಗಳ ಅಭಿವೃದ್ಧಿ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ನೀಡಲಾಗುವುದು. ಅಗತ್ಯ ಮೂಲಸೌಕರ್ಯ ಕಲ್ಪಿಸಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಬಳ್ಳಾರಿಯ ಹಲಕುಂದಿ ಸಮೀಪ ಸುಮಾರು 1,000 ಎಕರೆ ಪ್ರದೇಶದಲ್ಲಿ ಜೀನ್ಸ್ ಪಾರ್ಕ್ ನಿರ್ಮಿಸುವ ಉದ್ದೇಶವಿದೆ. ಈಗಾಗಲೇ 660 ಎಕರೆ ಜಾಗವನ್ನು ಗುರುತಿಸಲಾಗಿದ್ದು, ಯೋಜನೆ ಜಾರಿಯಾದರೆ 2 ರಿಂದ 3 ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ನಮ್ಮ ಕಟ್ಟಕಡೆ ಗ್ರಾಮವರೆಗೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಹೋಗ್ಲಿಕ್ಕೆ ನಾವು ಪಣ ತಟ್ಕೊಂಡು ಬಂದಿದ್ವಿ. ನಮ್ಮೆಲ್ಲರ ಶಾಸಕರ ಜೊತೆಗೆ ನಮ್ಮ ಜೊತೆಗೆ ಇರ್ತಾರೆ. ಆದ್ರೆ ತಮ್ಮ ಒಂದು ಅಭಿಪ್ರಾಯಗಳು, ತಮ್ಮ ಒಂದು ಗೈಡೆನ್ಸ್ ನನಗೆ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈ 20 ತಿಂಗಳ ಅವಧಿಯಲ್ಲಿ ಕೂಡ ನಾನು 20 ತಿಂಗಳ ಅಂತ ಭಾವಿಸಿಲ್ಲ ಇದನ್ನ. ಈ 20 ತಿಂಗಳನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮ್ಗೆಲ್ಲ ಕೂಡ ಮೊದಲನೇ ಸಂಪುಟದ ಸಭೆಯಲ್ಲಿ ಹೇಳ್ತಾ ಇದ್ರು, 20 ತಿಂಗಳ ಅವಧಿಯನ್ನ ತಾವು 44 ತಿಂಗಳಾಗಿ ಪರಿವರ್ತನೆ ಮಾಡ್ಕೋಬೇಕು. ಇವತ್ತು ಅದಕ್ಕೆ ಚಾಚು ಚಪ್ಪದೆ ನಾವೆಲ್ಲರೂ ಕೂಡ ಸಂಪುಟ ಸಭೆಯ ಸಹೋದ್ಯೋಗಿಗಳು ಎಲ್ಲ ಸೇರಿ ಮುಖ್ಯಮಂತ್ರಿಯವರ ಹಾದಿ ಇಟ್ಕೊಂಡು ಇವತ್ತು ಈ ಜಿಲ್ಲೆ, ಈ ರಾಜ್ಯವನ್ನ 20 ತಿಂಗಳಲ್ಲಿ ಇಡೀ ದೇಶವೇ ನಮ್ಮ ಕರ್ನಾಟಕದತ್ತ ನೋಡುವಂತ ಒಂದು ಅಭಿವೃದ್ಧಿಯನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕೂಡ ಇದರ ಮೂಲಕ ತಮಗೆಲ್ಲ ಕೂಡ ಮಾಧ್ಯಮದ ಮಿತ್ರರಿಗೆ ನಾವು ತಿಳಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಯವರು ಬಹಳ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅವರು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ದಾರೆ. ಈ ರಾಜ್ಯವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು, ಈ ರಾಜ್ಯದಲ್ಲಿ ನಮಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಕೊಟ್ಟಿರುವಂತದ್ದು, ಕಟ್ಟಕಡೆ ವ್ಯಕ್ತಿಗಳಿಗೆ ಕೂಡ ಒಂದು ಬಡವರಿಗೆ ಸಹಕಾರ ಮಾಡುವಂತದ್ದು, ಪಂಚ ಗ್ಯಾರಂಟಿಗಳನ್ನ ಬಹಳಷ್ಟು ಉತ್ತಮವಾಗಿ ನಡೆಸ್ಕೊಂಡು ಹೋಗುವಂತದ್ದು ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತೇನು ಮಾಜಿ ಮುಖ್ಯಮಂತ್ರಿಯವರು ಏನು ಹಾದಿ ಹಾಕೊಟ್ಟಿದ್ದಾರೆ, ಆ ಹಾದಿಯಲ್ಲಿನೇ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಕೂಡ ನಡೀತಿದ್ದಾರೆ. ಈ 5 ಗ್ಯಾರಂಟಿಗಳನ್ನ ಪ್ರತಿಯೊಬ್ಬ ಮನೆಗೂ ತಿಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಶಾಸಕರ ಸಮೇತ, ಮಂತ್ರಿಗಳ ಸಮೇತ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಬರೀ 5 ಗ್ಯಾರಂಟಿಗಳನ್ನ ಕೊಟ್ಟು ನಾವು ಸುಮ್ಮನೆ ಕೂಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ನಮ್ಮ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆನೋ, ನಮ್ಮ ಫೈನಾನ್ಸ್ ಯಾವ ರೀತಿ ಇದೆನೋ, ನಮ್ಮ ಸರ್ಪ್ಲಸ್ ಎಷ್ಟಿದೆನೋ, ನಮ್ಮ ಕರ್ನಾಟಕಕ್ಕೆ ಯಾವುದು ಲಾಭದಾಯಕವಾಗಿರುವಂತಹದ್ದನ್ನ ಯೋಜನೆಗಳನ್ನು ಬರಬೇಕು, ಅವನ್ನೆಲ್ಲಗಳು ರೂಪುರೇಷೆಗಳನ್ನು ಮಾಡಿಕೊಂಡು ಇವತ್ತು ಕರ್ನಾಟಕವನ್ನ ಒಂದು ಬಹಳ ಭವ್ಯವಾದ ಒಂದು ಕರ್ನಾಟಕ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 5 ಗ್ಯಾರಂಟಿಗಳ ಜೊತೆಗೆ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಮುಖ್ಯವಾಗಿ ಶಾಲೆಗಳನ್ನ ವಿದ್ಯೆಯನ್ನು ಕೊಡ್ಲಿಕ್ಕೆ ಮತ್ತು ಆರೋಗ್ಯವನ್ನು ಕೊಡ್ಲಿಕ್ಕೆ ನಮ್ಮ ಮುಖ್ಯಮಂತ್ರಿಯವರು ತುದಿಗಾಲಲ್ಲಿ ನಿಂತಿದ್ದಾರೆ. ಇವತ್ತು ರಾಜ್ಯದ ಬಡ ಮಕ್ಕಳಿಗಾಗಿರ್ಬೋದು, ರಾಜ್ಯದ ಬಡವರಿಗಾಗಿರ್ಬೋದು, ರಾಜ್ಯದ ಪ್ರತಿಯೊಬ್ಬ ಜನರಿಗಾಗಿರ್ಬೋದು ಒಳ್ಳೆಯ ಆರೋಗ್ಯ ಮತ್ತು ವಿದ್ಯೆಯನ್ನು ಕೊಡುವಂತದ್ದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಅವರ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಆ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡು, ಈ ಜಿಲ್ಲೆಯಲ್ಲಿ ಏನೇನು ಕಳೆದ 3 ವರ್ಷದಿಂದ ಅಂದ್ರೆ ಅಲ್ಪ ಸ್ವಲ್ಪದಲ್ಲಿ ನಮ್ಮ ಶಾಸಕರೆಲ್ಲ ಕೂಡ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನಷ್ಟು ಅವರಿಗೆ ಬಲ ತುಂಬಲಿಕ್ಕೆ ಇವತ್ತು ಈ ಜಿಲ್ಲೆ ಉಸ್ತುವಾರಿ ಕೃಷಿಯನ್ನು ಹಾಕಿದ್ದೀವಿ. ಅದರ ಜೊತೆಗೆ ನಮ್ಮ ಭಾಗದಲ್ಲಿನೇ ಇವತ್ತು KMRC ಖನಿಜ ಇವತ್ತು ಏನು ಆ ನಿಧಿಯಿಂದ KMRC ಮತ್ತು DMF ಮೂಲಕ ನಮ್ಮ ಜಿಲ್ಲೆಯನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾವು ಈಗಾಗಲೇ ಕೂಡ ರೂಪುರೇಷೆಗಳನ್ನು ಮಾಡ್ತಾ ಇದ್ದೀವಿ. ಕಳೆದ ಬಾರ ನಾನು ಇದೇ ರೀತಿ ಮಾತಾಡಿದ್ದೆ, ಆದ್ರೆ ಆ ಮಾತನ್ನು ಉಳಿಸ್ಕೊಳ್ಳೋಕ್ ಆಗಿಲ್ಲ. ನಾವು ಅನೇಕ ಕನಸುಗಳನ್ನು ಕಂಡ್ಕೊಂಡು ಬಂದಿದ್ವು, ಆದ್ರೆ ಆಗ್ಲಿಲ್ಲ. ಆದ್ರೆ ಈ 20 ತಿಂಗಳನ್ನ ಮಾನ್ಯ ಮುಖ್ಯಮಂತ್ರಿ ಅವರು ಏನ್ ಹೇಳಿದಾರಲ್ಲ, 20 ತಿಂಗಳನ್ನ 50 ತಿಂಗಳಾಗೇನೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲ ಶಾಸಕರು. ಈ 1 ಗಂಟೆನೂ ಕೂಡ ನಾವು ವೇಸ್ಟ್ ಮಾಡೋದು. ಇನ್ಮೇಲೆ ಅಭಿವೃದ್ಧಿ 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 ಅಭಿವೃದ್ಧಿ, ವಿದ್ಯೆ, ಶಾಲೆ ಮತ್ತು ಆರೋಗ್ಯ ಇದನ್ನು ಕೊಡ್ಬೇಕು. ಅದ್ರ ಜೊತೆಗೆ ನಮ್ಮ ರೈತರಿಗೆ, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ರೈತರಿಗೆ ಏನೇನು ಅನಾನುಕೂಲಗಳಿದೆ ಅದನ್ನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗುವಂತದ್ದು
ನಮ್ಮ ಶಾಸಕರು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಯವರನ್ನ ಬಲಪಡಿಸಲಿಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟು ಮತ್ತೊಮ್ಮೆ 2028 ಕೂಡ ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಕಲ್ಪನೆ ಇಟ್ಕೊಂಡು ಆ ರೀತಿಯಾಗಿ ಇವತ್ತು ಚುನಾವಣೆಯನ್ನು ಮಾಡ್ಲಿಕ್ಕೆ ಅಂದ್ರೆ ಆ ರೀತಿಯಾಗಿ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಹೋಗ್ತಾ ಇದ್ವಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಳ್ಳಾರಿ ತಾಲೂಕಲ್ಲ, ಬಳ್ಳಾರಿ ಗ್ರಾಮಾಂತರ ಅಲ್ಲ, ಸಿರುಗುಪ್ಪ ಅಲ್ಲ, ಕಂಪ್ಲಿ ಅಲ್ಲ, ಸಂಡೂರಲ್ಲ, ಇಡೀ ನಮ್ಮ ಜಿಲ್ಲೆಯನ್ನ, ಸಣ್ಣ ಜಿಲ್ಲೆ ಆಗಿದೆ, ಈ ಜಿಲ್ಲೆಯನ್ನ ಭವ್ಯವಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಪಣ ತೊಟ್ಕೊಂಡು ಬಂದಿದ್ವಿ. ಸ್ಥಳೀಯ ರೈತರು ಬೆಳೆಯುವ ಹತ್ತಿಗೆ ಮಾರುಕಟ್ಟೆ ಕಲ್ಪಿಸುವುದರ ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ ನೀಡುವುದು ಯೋಜನೆಯ ಉದ್ದೇಶವಾಗಿದೆ ಅಂತ ಹೇಳಿ ಸಚಿವರು ತಿಳಿಸಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಮೆಗಾ ಡೈರಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. ಚಿಲ್ಲಿ ಮಾರುಕಟ್ಟೆಯ ಭೂ ವಿವಾದವನ್ನ ಇತ್ಯರ್ಥಪಡಿಸಿ ಸುಮಾರು 80 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮಾರುಕಟ್ಟೆ ನಿರ್ಮಿಸುವ ಯೋಜನೆ ಇದೆ. ಇದರ ಜೊತೆಗೆ ರೈತರಿಗೆ ಅನುಕೂಲವಾಗುವಂತೆ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಹಿಳೆಯರಿಗೆ ಹಸುಗಳನ್ನು ವಿತರಿಸುವ ಯೋಜನೆಯನ್ನ ಇಡೀ ಜಿಲ್ಲೆಗೆ ವಿಸ್ತರಿಸುವ ಬಗ್ಗೆಯೂ ಪರಿಶೀಲಿಸಲಾಗುವುದು ಅಂತ ಹೇಳಿ ಸಚಿವರು ತಿಳಿಸಿದ್ದಾರೆ.